ಫೇಮಸ್ ಮಗ. ನೀವು ಏನಾರಿದ್ರೆ ಹೇಳ್ರಿ, ನಿಮ್ಗ ಹೊಡ್ಯಾಕ್ ಬರ್ತೀನಿ. ಈ ಊರಾಗ ಮಾಲಕ್ರ ಕಾಣವಲ್ರಲ್ಲ, ನಿಮಗೂ ಏನಾರಿದ್ರೆ ಹೇಳ್ರಿ, ನಿಮ್ಗ ಹೊಡ್ಯಾವನ. ನಿಂಬೆ ಹಣ್ಣಿನದ ಹುಡುಗಿ ಬಂತು ನೋಡು, ನಮ್ ಗಾಡಿಗೆ ಒಬ್ಬ ಡ್ರೈವರ್ ಬೇಕಾಗ್ಯಾನ. ನಮ್ಮ ಅಪ್ಪನು ಬಹಳ ದಿವ್ಸ ಆತು ನಿನ್ ಗಾಡಿಗೆ ಒಬ್ಬ ಡ್ರೈವರ್ ಫಿಕ್ಸ್ ಮಾಡವ ಅಂತ ಹೇಳಕತ್ತಾನ. ರೀ ಡ್ರೈವರ್ ಸಾಹೇಬ್ರ, ಹೇಳ್ರಿ, ನಿಮ್ಮ ಏನಾರ ಇಸ್ಕೊಳವು ಹೊಡ್ಕೊಳವು ತೆಗೆವು ಅದೇನ್ರಿ ಮತ್ತ? ಓಹೋ ಕಲ್ಯಾಣ್, ನೀನಾ? ಯಾರೋ ಮಾಡಿದ್ದೆ. ಯಾಕ ಬಾಳೆ ಮಾತಾಡಕತ್ತಿ? ನೀನು ಕಾಕಿ ಡ್ರೆಸ್ ಕಳ್ಸ್ಲೇನು? ಕಾಸ್ಕೊಳ್ಳೋದ್ ಇರ್ಬಿಡ ಕಮ್ಲಿ. ನಿಮ್ಮ ಏನಾರ ಇಸ್ಕೊಳವು ಹೊಡ್ಕೊಳವು ತೆಗೆವು ಅದೇನ್ ಮತ್ತ? ಇದ್ರ ಹೇಳ, ನಿಮಗ ಫಿಕ್ಸ್ ಆಗಿ ಹೊಡ್ಯವನ. ಯಾಕ ನಿನ್ ಮೈ ಕೈ ನೆಟ್ಟಗೈತಿಲ್ಲ? ನೀನ್ ನನ್ನ ಫಿಕ್ಸ್ ಹೊಡೆಯೋದು? ಫಿಕ್ಸ್ ಆದ್ರೂ ಗೊತ್ತಿಲ್ಲ ಇಲ್ಲ. ನೋಡ, ನಮ್ಮ ಆಕಿ ಸಾಬಾಯಿ ಟ್ರ್ಯಾಕ್ಟರ್ ಓಡಿಸ್ತಿದ್ದೀನಿ. ಅವು ಇಸ್ಕಾಕ ಹೊಡಿಯಾಕ ಹಾಕಾಕ ಗಾವಲ್ಲ, ಅವನ್ನೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಲಾರಿ ಓಡ್ಸಕತ್ತೀನಿ. ಅದೇ ಇಚ್ಕೊಂಡ್ರೆ ಆರ್ಮ್ ಹಾಕದಂದ್ರೆ ಗೇರ್. ನಿಮ್ದೇ ಇದ್ರೆ ಹೇಳ್ರಿ, ನಿಮ್ಗ ಹೊಡ್ಯಾಕ್ ಬರೋಣ. ಅಯ್ಯೋ, ನಮ್ದು ಒಂದು ಗಾಡಿ ಐತಿ, ಮತ್ತ ಹೊಡ್ಯಾಕ್ ಬರ್ತೀಯನ? ಅಲ್ಲ, ಇಷ್ಟೆಲ್ಲ ಅದಕ್ಕೆ ಕೇಳಿನಿ. ನೀವು ಗಾಡಿ ಅಂತ ತಿಂಗಳ ನಮ್ ಕಾಯಕ್ ಕೊಟ್ರು ನೋಡ್ರಿ, 9ನೇ ತಿಂಗಳಿಗೆ ಎತ್ತಿ ಕೊಡ್ತೀನಿ ಮತ್ತ. ಏನದ ನೀನ್ ನನಗೆ 9ನೇ ತಿಂಗಳಿಗೆ ಎತ್ತಿ ಕೊಡೋದು? ಅದೇ ರೀ, ಗಾಡಿ ದುಡ್ದದ್ದು ದುಡ್ಡ. ಹೌದಾ? ನಾನ್ ಬೇರೆ ತಿಳ್ಕೊಂಡಿದ್ದೆ. ಇಲ್ಲಿ ನನ್ ಮನೆಗ್ ಹೋಗಿ ನಮ್ಮ ಅಪ್ಪಗ ಈ ವಿಷಯ ಹೇಳ್ತೀನಿ, ನೀನೇ ನಮ್ ಗಾಡಿ ಫಿಕ್ಸ್ ಅಂತ. ನಾನು ಫಿಕ್ಸ್ ಮಾಡ್ಕೊಂಡ್ ನೋಡ್ರಿ, ಆಮೇಲೆ ರಿಸಲ್ಟ್ ಹೆಂಗ್ ಬರ್ತೈತೆ ಅಂತ ನಿಮಗೆ ಗೊತ್ತಾಯ್ತು. ಬಾಳ ಚಲೋ ಆಯ್ತು, ಗೊತ್ತಿದ್ದ ಡ್ರೈವರ್ ಸಿಕ್ಕಿದ್ದಕ್ಕ. ಯಾಕಂದ್ರ ನಮ್ಗೆ ಯಾವಾಗ ಬೇಕು ಅವಾಗ ಹೊಡ್ಸೋಕ್ ಬರುತ್ತ. ಟೈಮ್ ಆಯ್ತು, ನಾ ಹೋಗ್ ಬರ್ಲೆ? ನೀವು ಹೋಗೋದ್ರಾಗ ಮತ್ತೆ ನಿಮ್ಮ ಸುಮಾರು ಸಂಗೀತ ನನ್ನ ಮನದಾಗ ಕೇಳ್ತ ಮತ್ತ. ಹೌದಾ?
ಅದು ಗಿರಿಸಾಗರ್ ನನ್ನ ಅನಂತ ನನ್ನ ಪಕ್ಕ ಕನ್ನಡ ನಮಸ್ಕಾರ ಅಂತಿರೋ ಮಗನೇ. ಅದ್ರಾಗ ಯಾವ್ದಾದ್ರು ಒಂದ್ ಇಟ್ಬಾರ ಮಾರೆ, ಅದೇ ಹೊತ್ಕೊಂಡ್ ಹೋಗೋದಲ್ಲ ತಗೊಂಡ್ ಹೋಗೋದಲ್ಲ. ಏನೋ ಮಾರೆ ಕಾವಲಿ ಹಿಡ್ಕೊಂಡ್ ನಿಂತಿಯಲ್ಲ ಅಮ್ಮ, ಈಕಿ ನನಗೆ ಇಟ್ಕೊಂಡು ಏನಂದೇವ ಮಾರ, ಈ ಮೀಸಿಲ್ಲ ಚಕಮುಟ ಮಗಳಿಗೆ ಇಟ್ಕೊಂಡು ಆಯ್ಕೆ. ನಾನು ಇವನಿಗೆ ಡ್ರೈವರ್ ಅಂತ ಹೇಳಿ ಇಟ್ಕೊಂಡಿನಿ. ಸುಮ್ಮನೆ ಏನು ಒಂದು ಮಾತಾಡಕತ್ತಿಯಲ್ಲ ಹೆಸರುಗತ್ತಿ ಅಂತವ್ನ. ಅಲ್ಲೇ ಕಾವಲಿ ನಿನ್ ಸಲುವಾಗಿ ಮಾಡ್ಬಾರ್ದು ಎಲ್ಲಾ ಕೆಲ್ಸ ಮಾಡೀನಿ. ನಿನ್ನ ಸಲುವಾಗಿ ನನ್ ತೆರಿ ಪೂರ ಕೆಟ್ಟೋಯ್ತು. ಇವತ್ ಎರಡೊಳಗೆ ಒಂದಾಗಕ್ಕೆ ಇಲ್ಲ ಮೀಸಿಲ್ಲ ಚಕ್ಕ ಮಗನಿ ಮಾಡ್ಕೊಂತ, ಇಲ್ಲ ಮೀಸಿದ ಗಂಡಸಿಗೆ ಮದುವೆ ಆಗ್ಲಿ ಅಂತ. ಏ ನಿಮ್ಮ ಮೌನ ಪೂರಾ ಬಿಟ್ಟು ಅಂದ್ಕೊಂಡ ನಿಮ್ಮ ಮೌನ ಹಿಡ್ಕೊಂಡು ನಿಂತಿನ ನಿಂತೀನಿ. ಏನ್ ಹಿಡ್ಕೊಂಡಿದ್ದ ನಿಮ್ಮ ಮೌನ? ನಾಚಿಕೆ ಬಿಟ್ಟು ನಿಂತ್ಕೊಂಡ ನಿಮ್ಮ ಮೌನ. ನೀ ವಜ್ರಲ್ಲ ತಂದಿಗಳ್ಳ ಹಂದಿಕಾಯ ಕಚ್ಚಿ ಅವನವು ಸಂಧಿ 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 ಅವನವ್ ನಾವು ಚಿತ್ತಿ ಮಳೆಗ ಬೆದಿಗೆ ಬಿದ್ದು ನಾಯಿ ತಿರುಗಾಡ್ತಾವ ಹಂಗ ತಿರುಗಾಡಕ್ ಬಂದ್ರ ನಿಮ್ಮ ಮೌನ. ಮೌನ ನಾ ಏನು ಸಂಧಿ ಬಂದಿ ತಿರ್ಗಾಕತ್ತಿಲ್ಲ ಆಯ್ತ. ಮತ್ತ ಇವ್ರು ಇಬ್ಬರು ದಾರಿ ನಿಲ್ಸ್ಕೊಂಡು ಏನೋ ಡಮಾಡ ಮಾಡಕತ್ತಿರವ. ನಿಮ್ಮ ಮೌನ ಕೌದೆ ಹುಡ್ದವ್ನ ಅಲ್ಲ. ಇವ್ರು ನಿನ್ಗ ಸರ್ಕಸ್ ಕಟ್ಕೋತಾರ ಕಾಣಕತ್ತಾರೇನು? ಇವ್ರು ಫೇಮಸ್ ಡ್ರೈವರ್ ಅದಾರ. ಗಾಡಿ ಹೊಡೆಯೋದ್ರಾಗಂತೂ ಎತ್ತಿದ ಕೈ. ಅದಕ್ಕ ಇವ್ರ ಹತ್ರ ಟೆಸ್ಟ್ ಮಾಡಾಕತ್ತಿದ್ದೆ. ನಿಮ್ಮ ಗಾಡಿಯಿಂದ ಇವ್ನ ಹೆಂಗ ಟೆಸ್ಟ್ ಮಾಡಾಕತ್ತೇವ ನೀನು? ಗಾಡಿ ಹತ್ತಿ ಹೊಡೆಯೋದಕ್ಕಿಂತ ಗಾಡಿ ಇಲ್ದೆ ಟೆಸ್ಟ್ ಮಾಡಿದ್ರ ಗೊತ್ತಾಕೈತಿ ಅವ್ರು ಗ್ಯಾರಂಟಿ ಅನ್ನೋದು. ಹೌದ್ರಿ ಮಾವ ಮಾಲಕ್ರ, ಮತ್ತ ಗಾಡಿಗೆ ಹೆಂಗ್ ಟೆಸ್ಟ್ ಮಾಡ್ಬೇಕು, ಮತ್ ಹೆಂಗ್ ಹಾಕಿ ಸುದ್ದ ಆತದ, ಮತ್ ತಿಂಗಳಿಗೊಮ್ಮೆ ಆಯಿಲ್ ಚೇಂಜ್ ಆಗ್ತಲ್ಲ ಗೊತ್ತಿಲ್ಲ ನಿನ್ಗ? ಅದನ್ನೆಲ್ಲ ನಿಮ್ ಮಗಳಿಗೆ ತೋರಿಸ್ಕೊಡಕತ್ತಿದ್ದೇನ. ಏನಿವ ಡ್ರೈವರ ಚಲೋ ಆತಲ್ಲ. ನಮ್ಮ ಲಾರಿಗೂ ಡ್ರೈವರ್ ಬೇಕಂತ ನಾನು ಬಾಳ ದಿವಸದಿಂದ ನೋಡ್ತಿದ್ನಿ. ಇದು ತಾನಾಗೆ ಸಿಕ್ಕನಂದ್ರ ಇವನ ಫಿಕ್ಸ್ ಇಟ್ಕೊಂಡ್ಬಿಡ ಮಗಳ. ನಾನ್ ಫಿಕ್ಸ್ ಮಾಡ್ಕೋಬೇಕಂತ ಇದ್ದೆ. ಅಷ್ಟೊಳಗ್ ನೀನೇ ಬಂದಾರೆ ಪಸಗ್ನ ಮಗಳ. ಹಂಗಾರ ಸಡಕ್ ಹೋಗ್ತೀನಿ, ನೀ ಪಸಕ್ಕನ್ ಮುಗಿಸ್ಕೊಂಡು ಬಂದ್ಬಿಡವ. ಹಗರಕ್ಕ ಸಂಧಿಗೊಂದಿ ನೋಡುವಾಗ ಮತ್ತೆ ಎಲ್ಲರೂ ಬಿದ್ದಿ. ನಿಮ್ಮ ಅವನ ಇನ್ನು ನನ್ನ ಕಣ್ಣು ಕಾಣ್ತಾವು. ನಾ ಬರ್ತೇವ ಮಗಳ. ಹುಷಾರು ಬರ್ಲ. ಅಂತೂ ಇರಲಿ ನಿಮ್ಮ ಅಪ್ಪ ಮನೆಗೆ ಹೋದ ನೋಡ್ರ. ಮಲ್ಲುಮಮ್ಮ ನಂದು ಕೆಲ್ಸ ಐತಿ, ನಾ ಇನ್ನು ಬರ್ಲ. ಹಂಗಾರ ನೀವ್ ಹೋಗ್ತಿದ್ರಾಣಿ ಮತ್ತ ನಮ್ಮ ಮನ ತಗ್ನಿ ಒಂದು ಆಡ